ಓಂ ಶಾಂತಿ. ನಿಮಗೆ ಆಗೋ ನಿಮ್ಮನ್ನ ಯಾರು ಇಷ್ಟಪಡ್ತಾರೆ ಒಳ್ಳೆಯವರು, ಒಳ್ಳೆಯವ್ರಿಗೆ ಯಾವಾಗ ಒಳ್ಳೆಯದೇ ಆಗಲಿವ್ರೆ. ಇವರೇ ಶನೇಶ್ವರ. ಶನೇಶ್ವರ ಹೆಗಲ ಮೇಲೆ ಬಂದು ಕೂತ್ಕೊಂಡಾಗ ಯಾರು ಏನೂ ಮಾಡೋಕ್ಕಾಗಲ್ಲ. ಕಷ್ಟಗಳು ಪ್ರಾರಂಭ ಆಗುತ್ತೆ. ಅಥವಾ ತಲೆ ಮೇಲೆ ಬಂದು ಕೂತ್ಕೊಂಡಾಗ ಯಾರೇನು ಮಾಡೋಕ್ಕಾಗಲ್ಲ, ಕಷ್ಟಗಳು ಪ್ರಾರಂಭ ಆಗುತ್ತೆ. ಹಾಗಂತ ತನ್ನ ಭಕ್ತರ ಮೇಲೆ ಶನೇಶ್ವರ, ತನ್ನ ಭಕ್ತರು ಯಾರಿದ್ದಾರೆ, ಅಭಿಮಾನಿಗಳು ಯಾರಿದ್ದಾರೆ, ಒಳ್ಳೆಯವ್ರು ಯಾರಿದ್ದಾರೆ, ಅವರ ಹೆಗಲ ಮೇಲೆ ಕೂತ್ಕೊಂಡ್ರೆ, ಅವ್ರ ತಲೆ ಮೇಲೆ ಕೂತ್ಕೊಂಡ್ರೆ ಅವ್ರಿಗೂ ಕಷ್ಟಗಳೇನಾ ಅಂತ ನೀವೊಂದು ಪ್ರಶ್ನೆ ಕೇಳ್ಬೋದು. ಖಂಡಿತ ಇಲ್ಲ. ಒಳ್ಳೆಯವರ ಹೆಗಲ ಮೇಲೆ ಕೂತ್ಕೊಂಡ್ರು, ಒಳ್ಳೆಯವ್ರ ತಲೆ ಮೇಲೆ ಕೂತ್ಕೊಂಡ್ರು, ಒಳ್ಳೆಯವರ ಹೃದಯ ಕಮಲದಲ್ಲಿ ಆ ಶನೇಶ್ವರ ಕೂತ್ಕೊಂಡ್ರು ಓಂ ಶ್ರೀ ಶಕ್ತಿ ಶಾಂತಿ ಶನೇಶ್ವರನಾಗಿ ಉಳ್ಕೊಳ್ತಾನೆ. ಏನು ಹೇಳ್ದೆ? ಓಂ ಶ್ರೀ ಶಕ್ತಿ ಶಾಂತಿ ಶನೇಶ್ವರನಾಗಿ ಅವರ ಹೃದಯ ಕಮಲದಲ್ಲಿ, ಅವರ ಭುಜಗಳ ಮೇಲೆ, ಅವ್ರ ತಲೆ ಮೇಲೆ ಕೂತ್ಕೊಳ್ತಾನೆ. ಆದ್ದರಿಂದ ಅವ್ರಿಗೆ ಒಳ್ಳೆಯದಾಗುತ್ತೆ ಹೊರತು ಕೆಟ್ಟದ್ದಾಗಲ್ಲ. ಹಂಗಾರೆ ಕೆಟ್ಟದ್ದು ಯಾರಿಗಾಗುತ್ತೆ? ಯಾರು ಕೆಟ್ಟವರಿದ್ದಾರೆ, ಯಾರು ದುರಹಂಕಾರಿಗಳಿದ್ದಾರೆ. ದುರಹಂಕಾರಿಗಳಂದರೆ ಗೊತ್ತಿದ್ದು ತಪ್ಪು ಮಾಡೋದು, ಬೇಕಂತಲೇ ತಪ್ಪು ಮಾಡೋದು. ಯಾರು ಪಾಪಿಗಳು, ನೀಚ ನಿಕೃಷ್ಟಿದ್ದಾರೆ, ಯಾರು ಗುರುದ್ರೋಹಿಗಳಿದ್ದಾರೆ, ಯಾರು ವಿಧ್ವಂಸಕ ಕೃತ್ಯಗಳನ್ನು ಮಾಡ್ತಾರೆ, ಯಾರಲ್ಲಿ ವಿಕೃತ ಮನಸ್ಥಿತಿ ಇರುತ್ತೆ, ಯಾರು ಕುಡಿಬಾರ್ದು ಕುಡಿತಾರೆ, ಯಾರು ತಿನ್ನಬಾರ್ದು ತಿಂತಾರೆ, ಕುಡಿಬಾರ್ದು ಕುಡಿದು ತಿನ್ನಬಾರ್ದು ತಿಂದು ಅವ್ರಿವ್ರ ಮೇಲೆ ಜಗಳ ಮಾಡ್ತಾರೆ, ಅವ್ರಿವ್ರನ್ನ ಕೆದಕ್ತಾರೆ, ಅವ್ರಿವ್ರಿಗೆ ಹಿಂಸೆ ಕೊಡ್ತಾರೆ, ಅವ್ರಿವ್ರಿಗೆ ಅನ್ಯಾಯ ಮಾಡ್ತಾರೆ. ಮಾಡೋ ಕೆಲಸ ಬಿಟ್ಟು ₹1 ಸಂಪಾದನೆ ಮಾಡೋದು ಬಿಟ್ಟು, ₹1 ಆದಾಯ ಮಾಡ್ಕೊಳ್ಳೋದು ಬಿಟ್ಟು ನೀಚ ನಿಕೃಷ್ಟವಾಗಿ ಬೇರೆಯವ್ರಿಗೆ ಕಾಮೆಂಟ್ಗಳು ಮಾಡ್ತಾರೆ. ಗುರುದ್ರೋಹಿ, ಅದರಲ್ಲೂ ಗುರುದ್ರೋಹಿಗಳಿರ್ತಾರೆ. ಗುರುಗಳ ಹತ್ರ ದೀಕ್ಷೆ ಪಡೆದು, ಗುರುಗಳ ಕೈಯಿಂದ ಅನ್ನ ತಿಂದು ಗುರುಗಳೇ ಮಾಡಾಕಿರ್ತಾರೆ ಊಟ ಎಲ್ಲ ಗುರುಗಳ ಕೈಯಿಂದ ಅನ್ನ ತಿಂದು, ಗುರುಗಳು ಕಷ್ಟಪಟ್ಟು ಅಡುಗೆ ಮಾಡಿ ಹಾಕಿರ್ತಾರೆ, ಅದನ್ನು ತಿಂದು, ಗುರುಗಳ ಕೈಯಿಂದ ಹಣ ಪಡೆದು, ಗುರುಗಳ ಕೈಯಿಂದ ಸಹಾಯ ಪಡೆದು, ಗುರುಗಳ ಬಾಯಿಂದ ವಿದ್ಯೆ ಪಡೆದು, ಅವ್ರು ತೋರಿಸಿದ ಒಳ್ಳೆಯ ಮಾರ್ಗದಲ್ಲಿ ತೋರಿಸ್ಕೊಂಡು ಉದ್ಧಾರ ಆಗೋ ಬದಲು ಗುರುಗಳಿಗೆ ದ್ರೋಹ ಮಾಡ್ತಾರೆ. ಅಂಥವ್ರ ಹೆಗಲ ಮೇಲೆ ಶನೇಶ್ವರ ಕೂತ್ಕೊಂಡ್ರೆ, ಅಂಥವ್ರ ತಲೆ ಮೇಲೆ ಶನೇಶ್ವರ ಕೂತ್ಕೊಂಡ್ರೆ ಅವರು ಸರ್ವನಾಶ. ಅವ್ರಿಗೆ ಬರಬಾರದು ರೋಗಗಳು ಬರುತ್ತೆ, ಹಾಳಾಗಿ ಹೋಗ್ತಾರೆ, ದರಿದ್ರರಾಗಿ ಕೆರ ಪುಟ್ಬಾತ್ ಅಂತಾರಲ್ಲ ಹಂಗೆ ಸರ್ವನಾಶ ಆಗ್ತಾರೆ. ಇದರಲ್ಲಿ ಎರಡು ಮಾತಿಲ್ಲ. ಅದಕ್ಕೆ ಒಳ್ಳೆಯವರಾದ ನೀವು, ಸತ್ಪುರುಷರು, ಸಚ್ಚಾರಿತ್ರ್ಯ ಇರ್ತಕ್ಕಂಥ ನೀವು ಒಳ್ಳೆಯ ಮಾರ್ಗದಲ್ಲಿ ಹೋಗಬೇಕಾಗುತ್ತೆ. ನಿಮಗೆ ಶನೇಶ್ವರನ ಕಾಟ ಇರೋದಿಲ್ಲ, ಆ ಮುನೇಶ್ವರನ ಕಾಟ ಇರೋದಿಲ್ಲ, ಕೋಪ ಇರೋದಿಲ್ಲ. ಆದಿಶಕ್ತಿ ಪರಾಶಕ್ತಿ ನಿಮ್ಮನ್ನೇನು ಮಾಡೋದಿಲ್ಲ. ಆ ಸಚ್ಚಿದಾನಂದ ಸ್ವರೂಪಿಣಿ ಜಗದ್ಗುರು ಓಂ ಶ್ರೀ ಶಕ್ತಿ ಮಹಾತ್ಮೆ ಜಗನ್ಮಾತೆ ಖಂಡಿತ ನಿಮಗೆ ರಕ್ಷಣೆ ನೀಡ್ತಾಳೆ. ಆ ಪಾರ್ವತಿ ಪರಮೇಶ್ವರ ಶಕ್ತಿ, ಓಂ ಶ್ರೀ ವಿಘ್ನೇಶ್ವರ ಶಕ್ತಿ, ಕುಮಾರಸ್ವಾಮಿ ಶಕ್ತಿ, ಹರಿಶಕ್ತಿ, ಶಿವಶಕ್ತಿ, ಬ್ರಹ್ಮಶಕ್ತಿ ನಿಮಗೆ ಸಹಾಯವಾಗಿ ನಿಲ್ಲುತ್ತೆ. ಶನೇಶ್ವರ ಒಲಿದರೆ, ಆ ಶ್ರೀಮನ್ನಾರಾಯಣ ಒಲಿದರೆ, ಆ ಗುರು ಬೃಹಸ್ಪತಿ ಒಲಿದರೆ, ಆ ಹರ ಹರ ಮಹಾದೇವ ಮುನೇಶ್ವರ ಒಲಿದರೆ, ಆದಿಶಕ್ತಿ ಪರಾಶಕ್ತಿಯ ಶಕ್ತಿ ನಿಮಗಿರುತ್ತೆ. ಇದರ ಎರಡು ಮಾತಿಲ್ಲ. ಯಾರಿಗೆ ಅಹಂಕಾರ ಇರುತ್ತೆ, ವಿಕೃತ ಮನಸ್ಥಿತಿ ಇರುತ್ತೆ, ಕೆಟ್ಟವರು ಇರ್ತಾರೆ, ಅವ್ರಿಗೆ ಮಾತ್ರ ಶನೇಶ್ವರ ಮುನೇಶ್ವರನ ಕೋಪ ತಟ್ಟುತ್ತೆ, ಶಾಪ ತಟ್ಟುತ್ತೆ. ಗುರುದ್ರೋಹಿಗಳಿಗೆ ತಟ್ಟುತ್ತೆ, ಗೊತ್ತಾಯ್ತಲ್ಲ. ದೇಶದ್ರೋಹಿಗಳಿಗೆ ತಟ್ಟುತ್ತೆ. ವಿಕೃತ ಮನಸ್ಥಿತಿ ಯಾರು ಇಟ್ಕೊಂಡಿರ್ತಾರೆ, ಬೇರೆಯವ್ರಿಗೆ ಹಿಂಸೆ ಕೊಡ್ತಾರೆ, ಅವ್ರಿಗೆ ತಟ್ಟುತ್ತೆ, ಗೊತ್ತಾಯ್ತಲ್ಲ. ಅದಕ್ಕೆ ನೀವು ಶನೇಶ್ವರನ ಶಾಪ, ಮುನೇಶ್ವರನ ಕೋಪ ತಟ್ಟಬಾರ್ದಂದ್ರೆ ಪ್ರತಿ ಶನಿವಾರ ಸಂಜೆ ಅಥವಾ ಬೆಳಗ್ಗೆ ಅಥವಾ ಸಂಜೆ ಯಾವುದಾದ್ರೂ ಒಂದು ಶನೇಶ್ವರ ದೇವಸ್ಥಾನಕ್ಕೆ ಹೋಗಿ
ಶನೇಶ್ವರ ದೇವಸ್ಥಾನಕ್ಕೆ ಹೋಗಿ, ಮನೇಶ್ವರ ದೇವಸ್ಥಾನಕ್ಕೆ ಹೋಗಿ, ಅಥವಾ ಈಶ್ವರನ ವಿಘ್ನೇಶ್ವರನ ದೇವಸ್ಥಾನಕ್ಕೆ ಹೋಗಿ, ಅಥವಾ ಶ್ರೀ ರಾಮಾಂಜನೇಯ ದೇವಸ್ಥಾನಕ್ಕೆ ಹೋಗಿ, ಅಥವಾ ಆದಿಶಕ್ತಿ ಪರಾಶಕ್ತಿ ದೇವಸ್ಥಾನಕ್ಕೆ ಹೋಗಿ. ಶನಿವಾರ ಶನೇಶ್ವರ ದೇವಸ್ಥಾನ ಇದ್ರೆ ಭಾಳ ಉತ್ತಮ. ಹನುಮಂತ ದೇವಸ್ಥಾನ, ಶನೇಶ್ವರ ದೇವಸ್ಥಾನ, ಅಲ್ಲೇ ಹೋಗಿ ನೀವು ದೇವಸ್ಥಾನ 3 ಸುತ್ತಾಕಿ, ಅಥವಾ ಗರ್ಭಗುಡಿ 3 ಸುತ್ತಾಕಿ, ನಾಗರಕಟ್ಟೆ ಅಶ್ವತ್ಥಕಟ್ಟೆ ಇರುತ್ತೆ 3 ಸುತ್ತಾಕಿ, ನವಗ್ರಹ ಇರುತ್ತೆ 3 ಸುತ್ತಾಕಿ, ನವಗ್ರಹ ಆದರೆ 9 ಸುತ್ತಾಕಿ, 9 ಸುತ್ತು ನವಗ್ರಹಕ್ಕೆ ಒಂದು ನಮಸ್ಕಾರ ಮಾಡಿಕೊಳ್ಳಿ. ಅಲ್ಲಿರೋ ಪುರೋಹಿತರಿಗೆ, ಅರ್ಚಕರಿಗೆ ಒಂದಷ್ಟು ದಕ್ಷಿಣ ಕೊಡಿ. ಹಾಗೆ ತಟ್ಟೆನಲ್ಲಿ ಒಂದಷ್ಟು ಹಾಕಿ, ಉಂಡೆ ಇದ್ದರೆ ಉಂಡಿನಲ್ಲಿ ಒಂದಷ್ಟು ಹಾಕಿ. ನಿಮ್ಗೆ ಖಂಡಿತ ಒಳ್ಳೆಯದಾಗುತ್ತೆ. ಸಾಕ್ಷಾತ್ ಅಲ್ಲಿರೋ ಗುರುಗಳೇ, ಪುರೋಹಿತರು ಯಾರೋ ಇರ್ತಾರೆ, ಅವರೇ ದೇವರು. ಕಣ್ಣಿಗೆ ಕಾಣುವ ದೇವರು ಪುರೋಹಿತರು, ಗುರುಗಳು, ಸ್ವಾಮೀಜಿಗಳು ಇವರು. ಗೊತ್ತಾಯ್ತಲ್ಲ? ಅವ್ರ ಮೇಲೆ ನಿಮಗೆ ಭಕ್ತಿ ಇದ್ದರೆ ಶನೇಶ್ವರನ ಕಾಟ ಇರಲ್ಲ, ಮುನೇಶ್ವರನ ಕೋಪ ಇರಲ್ಲ. ಆದಶಕ್ತಿ ನಿಮ್ಮನ್ನು ಶಿಕ್ಷಿಸಲ್ಲ, ರಕ್ಷಣೆ ಮಾಡ್ತಾಳೆ. ಗೊತ್ತಾಯ್ತಲ್ಲ? ಇದೆಲ್ಲ ಮನಸ್ಸಿನಲ್ಲಿಟ್ಕೊಳ್ಳಿ. ಶನಿವಾರ ವರ್ಷ ಪೂರ್ತಿ ಶನಿವಾರಗಳು ಬರುತ್ತೆ, ಪ್ರತಿ ವಾರ ಒಂದು ಶನಿವಾರ ಬರುತ್ತೆ. ಶನಿವಾರ ಹೋಗಿ ನಿಮ್ಮ ಪ್ರಾರ್ಥನೆ ಸಲ್ಲಿಸಿ. ಆ ಶನೇಶ್ವರ ಏನು ಶನಿಗ್ರಹ ಇದೆ, ಗ್ರಹಗಳಲ್ಲಿ ಶನಿಗ್ರಹ, ಶನೇಶ್ವರನು ಬಡವರ ಪರವಾಗಿರ್ತಾನೆ, ದಲಿತರ ಪರವಾಗಿರ್ತಾನೆ, ಕಷ್ಟದಲ್ಲಿರೋರ ಪರವಾಗಿರ್ತಾನೆ ಶನೇಶ್ವರ. ನೆನಪಿಟ್ಕೊಳ್ಳಿ. ಜನ ನಿಮ್ಮ ಕೈ ಬಿಟ್ಟರು, ದ್ರೋಹಿಗಳು ನಿಮ್ಮ ಕೈ ಬಿಟ್ಟರು, ಆ ಮುನೇಶ್ವರ ಕೈ ಬಿಡಲ್ಲ, ಈಶ್ವರ ಕೈ ಬಿಡಲ್ಲ. ಆ ಗುರುವಾಗಿ ನಿಮ್ಮ ಕೈ ಹಿಡಿತಾನೆ. ಆ ಜಗನ್ಮಾತೆ ಖಂಡಿತ ನಿಮ್ಮನ್ನು ಉದ್ಧಾರ ಮಾಡ್ತಾಳೆ. ಇದರಲ್ಲಿ 2 ಮಾತಿಲ್ಲ. ಗೊತ್ತಾಯ್ತಲ್ಲ? ಆದರೆ ಸಾಕಷ್ಟು ಮಂದಿ ಶನೇಶ್ವರನ ಬಗ್ಗೆ ಕೆಟ್ಟದಾಗಿ ತಿಳ್ಕೊತಾರೆ. ಅವ್ರ ವಿಚಾರ ನಮ್ಗೆ ಬೇಡ. ಹಿಂದೂ ಧರ್ಮ ದೇವತೆಗಳ ಬಗ್ಗೆ ಕೆಟ್ಟದಾಗಿ ತಿಳ್ಕೊಳ್ತಾರೆ. ಅವ್ರ ವಿಚಾರ ನಮ್ಗೆ ಬೇಡ. ನಮ್ಮ ಭಕ್ತಿ ನಮ್ಮದು, ನಮ್ಮ ಪೂಜೆ ನಮ್ಮದು, ನಮ್ಮ ಆರಾಧನೆ ನಮ್ಮದು, ನಮ್ಮ ಸಂಪ್ರದಾಯ, ನಮ್ಮ ಸಂಸ್ಕೃತಿ ನಮ್ಮದು. ಓಕೆನಾ? ಶನೇಶ್ವರ ಕೇವಲ ಕಾಗೆ ವಾಹನ ಅಷ್ಟೇ ಅಲ್ಲ. ಆತ ಕಷ್ಟಗಳನ್ನು ದುಷ್ಟರಿಗೆ ಕೊಟ್ಟರೆ ಯಾವ ರೀತಿ ಕೊಡ್ತಾನೆ ಗೊತ್ತಾ? ದುಷ್ಟರಿಗೆ ಎಮ್ಮೆ ರೂಪದಲ್ಲಿ ಬರ್ತಾನೆ. ಯಾವ ರೂಪದಲ್ಲಿ ಶನೇಶ್ವರ? ಎಮ್ಮೆ ಮೇಲೆ ಸವಾರಿ ಮಾಡಿ ಬರ್ತಾನೆ. ಎಮ್ಮೆ ಮೇಲೆ ಯಾರು ಬರ್ತಾರೆ? ಕೋಣದ ಮೇಲೆ. ಕೋಣ ಎಮ್ಮೆ ಮೇಲೆ ಯಾರು ಬರ್ತಾರೆ? ಅವರ ಅಣ್ಣ ಯಮಧರ್ಮ ಬರ್ತಾನೆ. ಶನೇಶ್ವರ ಕೂಡ ಬರ್ತಾನೆ. ಕೇವಲ ಕಾಗೆ ಅಷ್ಟೇ ವಾಹನ ಅಲ್ಲ, ಎಮ್ಮೆ ಮೇಲೂ ಬರ್ತಾನೆ. ಏನಕ್ಕೆ? ದಾಳಿ ಮಾಡೋಕ್ಕೆ ಮಹಿಷಾಸುರನಾಗಿ ಬರ್ತಾನೆ, ದಾಳಿ ಮಾಡಲಿಕ್ಕೆ. ಹಾಗೆ ಸರ್ಪ, ಕ್ರೂರ ಸರ್ಪವಾಗಿ ಬರ್ತಾನೆ. ಕ್ರೂರ ಸರ್ಪದ ಮೇಲೆ ಶನೇಶ್ವರ ಸವಾರಿ ಮಾಡಿ ಬರ್ತಾನೆ. ಸರ್ಪ ಅದ್ರ ಮೇಲೆ ಬಂದರೆ ಶನೇಶ್ವರ ಏನಾಗುತ್ತೆ ಗೊತ್ತಲ್ಲ? ಅವ್ರ ಕತೆ ಅಷ್ಟೇ. ಹಾಗೆ ಶನೇಶ್ವರ ಚೇಳು ಗೊತ್ತಲ್ಲ? ಚೇಳುಗಳ ಮೇಲೆ ಬರ್ತಾನೆ, ತಿಗಣೆಗಳ ಮೇಲೆ ಬರ್ತಾನೆ, ಸೊಳ್ಳೆ ಮೇಲೇನೂ ಬರ್ತಾನೆ ಶನೇಶ್ವರ. ಇವೆಲ್ಲ ಶನೇಶ್ವರ ವಾಹನಗಳು. ನೆನಪಿಟ್ಕೊಳ್ಳಿ. ಹಾಗೆ ಆಕ್ಸಿಡೆಂಟ್ ರೂಪದಲ್ಲೂ ಬರ್ತಾನೆ ಶನೇಶ್ವರ. ಯಾವ ರೂಪದಲ್ಲಾದರೂ ಬರ್ತಾನೆ. ಸಮುದ್ರದಲ್ಲಿ ಒಳ್ಳೆ ಶಾರ್ಕ್ ಮೀನುಗಳಿರುತ್ತೆ, ಆ ರೂಪದಲ್ಲೂ ಬರ್ತಾನೆ ಸವಾರಿ ಮಾಡಿ. ಅಷ್ಟೇ ಕತ್ತೆ ಮೇಲೂ ಬರ್ತಾನೆ ಶನೇಶ್ವರ. ಕತ್ತೆ ವಾಹನನೂ ಹೌದು ಶನೇಶ್ವರ. ಜಾಡಿಸಿ 2 ಕಾಲಲ್ಲಿ ಒದ್ರೆ ಅವನ ಕತೆ ಅಷ್ಟೇ, ಅಯೋಗ್ಯರ ಕತೆ. ಗೊತ್ತಾಯ್ತಲ್ಲ? ದುಷ್ಟರ ಕತೆ ಅಷ್ಟೇ. ಜಾಡಿಸೋದ್ರೆ ಕತ್ತೆ ದರಿದ್ರ ಕೊಕ್ಕರ್ಸ್ಕೊಬಿಡುತ್ತೆ ಅವ್ರಿಗೆ. ದರಿದ್ರ ಕತ್ತೆ ರೂಪದಲ್ಲಿ ಬಂದರೆ ಶನೇಶ್ವರನ ವಾಹನ ಕತ್ತೆ ಕೂಡ ಹೌದು. ಜ್ಯೇಷ್ಠಲಕ್ಷ್ಮಿ ವಾಹನ. ಈಗ ಗೊತ್ತಾಯ್ತಲ್ಲ? ಹಾಗೆ ಶನೇಶ್ವರ ಆನೆ ರೂಪದಲ್ಲೂ ಬರ್ತಾನೆ, ಆನೆ ಮೇಲೂ ಬರ್ತಾನೆ. ಸೊಣ್ಣಲ್ಲಿ ಎತ್ತು ಬಿಸಾಕಿದ್ರೆ ಆಯಿತು, ಕಾಲಲ್ಲಿ ತುಳಿದಾಕಿದ್ರೆ ಆಯಿತು ಶನೇಶ್ವರ. ಹಾಗೆ ಶನೇಶ್ವರ ಕುದುರೆ ಮೇಲೂ ಬರ್ತಾನೆ, ಅಶ್ವ ಏರಿ ಬರ್ತಾನೆ. ಅದರಲ್ಲಿ ಬಂದರೆ ಸೂಕ್ತ, ಯಾವಾಗಲೂ ಒಳ್ಳೆಯದಾಗುತ್ತೆ ಅಲ್ವಾ? ಹಾಗೆ ಶನೇಶ್ವರ ವಾಹನ ಒಂದಲ್ಲ, 2 ಅಲ್ಲ, 3 ಅಲ್ಲ, 100 ಸಾವಿರಾರು ವಾಹನಗಳಿದೆ. ಆತ ಏನಾದರೂ ವಾಹನಗಳೇರು ಬಂದರೆ ಅವ್ರ ಕತೆ ಮುಗೀತಷ್ಟು. ಇದು ಶನೇಶ್ವರನ ವಾಹನಗಳು ಕತೆ. ಶನೇಶ್ವರನ ಕಾಟ ಯಾರಿಗೆ? ದುಷ್ಟರಿಗೆ ಮಾತ್ರ. ಗುರುದ್ರೋಹಿಗಳಿಗೆ, ಯಾರಿಗೆ ಗುರು ಒಲಿಯಲ್ಲ ಅವ್ರಿಗೆ ಶನೇಶ್ವರನ ಕಾಟ ಕಟ್ಟಿಟ್ಟ ಬುತ್ತಿ.
ಗುರು ಭಕ್ತಿ ಇಲ್ಲ, ಯಾರಿಗೆ ಗುರು ಭಕ್ತಿ ಇಲ್ಲ, ಗುರು ಸೇವೆ ಮಾಡಲ್ಲ. ಯಾರು ಗುರು ದೈವನ ನಿಂದನೆ ಮಾಡ್ತಾರೆ ಪಾಪಿಗಳು, ಅವರು ಸರ್ವನಾಶ ಆಗುತ್ತೆ. ಅವ್ರ ವಂಶದಲ್ಲಿ ಯಾರ ಕೆಟ್ಟವರಿದ್ರೆ ಅವರೆಲ್ಲ ಸರ್ವನಾಶ. ಗೊತ್ತಾಯ್ತಲ್ಲ? ಅದಕ್ಕೆ ನೀವು ಶನೇಶ್ವರನನ್ನು ಹೊಲಿಸ್ಕೋಬೇಕು. ಶನೇಶ್ವರ ಹಂಸದ ಮೇಲೆ ಬರಬೇಕು, ಹಂಸದ ಮೇಲೆ, ಬಿಳಿ ಕುದುರೆ ಮೇಲೆ ಬರಬೇಕು. ಆ ರೀತಿ ನೋಡ್ಕೊಳ್ಳಿ. ಬಿಳಿ ಕುದುರೆ ಮೇಲೆ ಹಂಸದ ಮೇಲೆ ಶನೇಶ್ವರ ಬಂದರೆ ಶಾಂತಿ ಶನೇಶ್ವರ. ಓಂ ಶ್ರೀ ಶಕ್ತಿ ಶಾಂತಿ ಶನೇಶ್ವರ. ಈಗ ಅರ್ಥ ಆಯ್ತಾ? ಆ ಥರ ಆಶೀರ್ವಾದ ನಮಗಿರುತ್ತೆ. ಅಂದರೆ ನಿಮಗೆ ಗುರು ಒಲಿದಿದ್ದಾನೆ ಅಂತ. ನಿಮಗೆ ಗುರು ಒಲಿಬೇಕಾದ್ರೆ ಗುರುಭಕ್ತಿ ಇರಬೇಕು. ಗುರುವಾರ, ಪ್ರತಿ ಗುರುವಾರ ಗುರುವನ್ನು ಆರಾಧಿಸಬೇಕು, ಗುರು ಸೇವೆ ಮಾಡಬೇಕು, ಗುರುಗಳಿಗೆ ವಿಧೇಯರಾಗಿರಬೇಕು. ಮಂದಿರಗಳಲ್ಲಿ, ಮಠಗಳಲ್ಲಿ, ದೇವಸ್ಥಾನಗಳಲ್ಲಿ ಗುರುಗಳಿಗೆ ನೀವು ಶರಣಾಗತಿ ಆಗಬೇಕು. ಸ್ಕೂಲು ಕಾಲೇಜುಗಳಲ್ಲಿ ಅಥವಾ ನಿಮ್ಮ ಆಫೀಸುಗಳಲ್ಲಿ ಅಥವಾ ಫ್ಯಾಕ್ಟ್ರಿನಲ್ಲಿ ಎಲ್ಲೋ ಒಂದು ಕಡೆ ನಿಮ್ಮ ಗುರು ಇರ್ತಾರೆ. ಒಬ್ಬ ರೈತ ಕೂಡ ಗುರುನೇ. ರೈತ ಅಂದರೆ ಏನು? ವ್ಯವಸಾಯ ಮಾಡೋರು, ಅವರು ಗುರುವಲ್ವಾ? ವ್ಯವಸಾಯ ಹೇಳ್ಕೊಡಲ್ವಾ? ತರಕಾರಿ ಬೆಳೆಯೋದು ಹೇಳ್ಕೊಡಲ್ವಾ? ಹಣ್ಣು ಹಂಪಲ ಬೆಳೆಯೋದು ಹೇಳ್ಕೊಡಲ್ವಾ? ಅವ್ರಿಗೂ ಶರಣಾಗತಿ ಆಗಬೇಕು, ಅವರು ಕೂಡ ಗುರುವೇ. ಹಾಗೆ ಒಂದು ಟೂ ವೀಲರ್ ಓಡಿಸೋದು ಗುರುವಲ್ವಾ? ಟೂ ವೀಲರ್ ಕಲಿಸ್ಕೊಡ್ತಾರೆ, ಸೈಕಲ್ ಕಲಿಸ್ಕೊಡ್ತಾರೆ. ಅಷ್ಟೇ ಯಾಕೆ ನಿಮ್ಮ ತಾಯಿ ಅಂದರು, ನಾವು ಹುಟ್ಟಿದ ತಕ್ಷಣ ತಾಯಿ ವಿದ್ಯೆ ಕಲಿಸ್ತಾಳೆ. ತಾಯಿ ಇಲ್ಲಾಂದರೆ ಪಕ್ಕದಲ್ಲಿ ಯಾರೋ ತಾಯಿ ಸ್ಥಾನದಲ್ಲಿ ಇದ್ಕೊಂಡು ನಮ್ಗೆ ವಿದ್ಯೆ ಕಲಿಸ್ತಾರೆ ಹುಟ್ಟಿದ ತಕ್ಷಣ. ನಮ್ಮ ತಂದೆ ಯಾರು, ಅಣ್ಣ ಯಾರು, ತಮ್ಮ ಯಾರು, ಅಕ್ಕ ಯಾರು, ಪ್ರಾಣಿಗಳ ಹೆಸರೇನು, ಇದೆಲ್ಲ ಕಲಿಸೋದು ಯಾರು? ತಾಯಿ, ತಂದೆ, ಪೋಷಕರು, ತಾತ, ಅಜ್ಜಿ, ಚಿಕ್ಕಪ್ಪ, ಚಿಕ್ಕಮ್ಮ, ಅತ್ತೆ, ಮಾವ, ಅಣ್ಣ, ತಂಗಿ ಎಲ್ಲರೂ ಇರ್ತಾರೆ ನಮ್ಮ ಜೊತೆ. ಅವರೆಲ್ಲರ ಹತ್ರ ನಾವು ವಿದ್ಯೆ ಕಲಿಯೋದು ತುಂಬ ಇರುತ್ತೆ. ಅವರೆಲ್ಲ ನಮಗೆ ಗುರುಸ್ಥಾನದಲ್ಲಿ ಇರ್ತಾರೆ. ಗುರುಸ್ಥಾನಕ್ಕೆ ನಾವು ವಿಧೇಯರಾಗಿದ್ದರೆ ಶನೇಶ್ವರನ ಕಾಟ ಇರೋದಿಲ್ಲ. ಗುರುಸ್ಥಾನಕ್ಕೆ ನಾವು ವಿಧೇಯರಾಗಿರಬೇಕು. ಅಣ್ಣ ನಮಗೆ ವಿದ್ಯೆ ಕಲಿಸ್ತಾನೆ, ಅಕ್ಕ ವಿದ್ಯೆ ಕಲಿಸ್ತಾರೆ, ತಾಯಿ ವಿದ್ಯೆ ಕಲಿಸ್ತಾರೆ, ತಂದೆ ವಿದ್ಯೆ ಕಲಿಸ್ತಾರೆ. ಒಂದು ಮನೆ ಕಟ್ಟೋ ಗಾರೆ ಕೆಲಸ ಮಾಡೋರು ವಿದ್ಯೆ ಕಲಿಸ್ತಾರೆ. ಸೈಕಲ್ ಓಡಿಸೋದು ಕಲಿಸ್ತಾರೆ, ಟೂ ವೀಲರ್ ಓಡೋದು ಕಲಿಸ್ತಾರೆ, 3 ವೀಲರ್ 4 ವೀಲರ್ ಓಡಿಸೋದು ಕಲಿಸ್ತಾರೆ, ಡ್ರೈವಿಂಗ್ ಮಾಡೋದು ಅವರು ನಮ್ಮ ಗುರುಗಳೇ. ಒಂದು ಪೊಲೀಸ್ ಆಫೀಸರ್ ಇರಲಿ, ಒಂದು ಮಿಲಿಟ್ರಿ ಆಫೀಸರ್ ಇರಲಿ, ಪ್ಲೇನ್ ಡ್ರೈವರ್ ಇರಲಿ, ಫ್ಯಾಕ್ಟ್ರಿನಲ್ಲಿ ಕೆಲಸ ಮಾಡೋರು ಇರಲಿ, ಹೋಟ್ಲಲ್ಲಿ ಅಡುಗೆ ಮಾಡೋರು ಇರಲಿ, ಅಡುಗೆ ಭಟ್ರಾಗಲಿ ಯಾರಾಗಲಿ ನಮಗೆ ಗುರುವೇ ಅಲ್ವಾ? ಅವ್ರು ಎಷ್ಟು ವಿದ್ಯೆ ಕಲ್ತಿರ್ತಾರೆ. ಒಬ್ಬ ರಾಜಕೀಯ ವ್ಯಕ್ತಿ ಆಗಿರಲಿ, ರಾಜಕೀಯ ನಿಪುಣರು ಅವರು ಗುರುಗಳೇ ಅಲ್ವಾ? ನೀವು ಯಾರೇ ಆಗಿರ್ರಿ, ನೀವು ಕೂಡ ವಿದ್ಯೆ ಕಲ್ತಿರ್ತೀರ. ನೀವು ಕೂಡ ಒಬ್ಬ ಗುರುವೇ. 4 ಜನಕ್ಕೆ ವಿದ್ಯೆ ಕಲಿಸ್ತೀರ. ಗುರುವಿಗೆ ಯಾರು ವಿಧೇಯರಾಗಿರ್ತಾರೆ, ಗುರುವಿಗೆ ಯಾರು ಮರ್ಯಾದೆ ಕೊಡ್ತಾರೆ, ಗುರುವಿಗೆ ಯಾರು ರೆಸ್ಪೆಕ್ಟ್ ಕೊಡ್ತಾರೆ, ಅವ್ರಿಗೆ ಯಾವ ಕಷ್ಟ ಇರೋಲ್ಲ, ಶನೇಶ್ವರನ ಕಾಟ ಇರೋಲ್ಲ. ಯಾರು ಗುರುವಿಗೆ ದ್ರೋಹ ಮಾಡ್ತಾರೆ, ಯಾರು ಗುರುವಿಗೆ ಅನ್ಯಾಯ ಮಾಡ್ತಾರೆ, ಯಾರು ಗುರು ಬಗ್ಗೆ ಕೆಟ್ಟದಾಗ ಕಾಮೆಂಟ್ ಮಾಡ್ತಾರೆ, ಅವರು ಘೋರ ನರಕಗಳಲ್ಲಿ ಕೊಳಿತಾರೆ. ಇವಾಗ ಶಕ್ತಿ ಇದೆ ಅಂದ್ಬಿಟ್ಟು ಮಿಂಚುತ್ತಿರ್ತಾರೆ, ಇವಾಗ ಶಕ್ತಿ ಇದೆ ಅಂದ್ಬಿಟ್ಟು ಕೆಟ್ಟ ಕಾಮೆಂಟ್ ಮಾಡ್ತಿರ್ತಾರೆ, ಇವಾಗ ಶಕ್ತಿ ಇದೆ ಶರೀರದಲ್ಲಿ ಅಂದ್ಬಿಟ್ಟು ಅಹಂಕಾರದಿಂದ ಮೆರೀತಿರ್ತಾರೆ, ನೀಚ ವಿಕೃತರಾಗಿ ಮೆರೀತಿರ್ತಾರೆ. ಆದರೆ ಒಕ್ಕರ್ಸ್ಕೊಳ್ಳುತ್ತಲ್ಲ ಶನಿ ಕಾಟ ಒಕ್ಕರ್ಸ್ಕೊಳ್ಳುತ್ತಲ್ಲ, ದಾರಿದ್ರ್ಯ ಒಕ್ಕರ್ಸ್ಕೊಳ್ಳುತ್ತಲ್ಲ, ಶತ್ರುಗಳ ಬಾಧೆ ಒಕ್ಕರ್ಸ್ಕೊಳ್ಳುತ್ತಲ್ಲ, ರೋಗ ಒಕ್ಕರ್ಸ್ಕೊಳ್ಳುತ್ತಾರೆ, ಘೋರ ರೋಗ. ಆವಾಗ ಗೊತ್ತಾಗುತ್ತೆ ನರಕ ಸದೃಶ್ಯ ಅಂದ್ರೆ ಏನು. ಗುರುಗಳ ಶಾಪ ತಟ್ಟುತ್ತೆ. ಇವರು ಯಾರ್ಯಾರಿಗೆ ಹಿಂಸೆ ಮಾಡಿರ್ತಾರೆ, ಹೆಣ್ಮಕ್ಳಿಗೆ ಯಾರ್ಯಾರಿಗೆ ತೊಂದರೆ ಮಾಡಿರ್ತಾರೆ, ಆ ಶಾಪ ತಟ್ಟುತ್ತೆ. ಆದರೆ ಸ್ವಲ್ಪ ನಿಧಾನ ಆಗ್ಬೋದು, ಇಲ್ಲ ಬೇಗನೆ ಆಗ್ಬೋದು. ಅವ್ರವ್ರು ಮಾಡಿದ ಕರ್ಮಕ್ಕೆ ನಿಧಾನ ಆಗ್ಬೋದು, ಬೇಗನೆ ಆಗ್ಬೋದು. ಪಾಪ ಮಾಡಿದರೆ ನರಕ, ಪುಣ್ಯ ಮಾಡಿದರೆ ಸ್ವರ್ಗ. ಇದು ಫೈನಲ್. ಮಾಡಿದ್ದುಣ್ಣೋ ಮಾರಾಯ. ಉಪ್ಪು ತಿಂದ ಮೇಲೆ ನೀರು ಕುಡಿಲೇಬೇಕು, ತಪ್ಪಿಸ್ಕೊಳ್ಳೋಕ್ಕಾಗಲ್ಲ. ದೇವ್ರಿಗೆ ಕ್ಷಮಿಸ್ತಾನೆ, ಗುರುಗಳಿಗೆ ಕ್ಷಮಿಸ್ತಾರೆ. ಎಷ್ಟು ಸಾರಿ? 3 ಸಾರಿ ಅಷ್ಟೇ. 4ನೇ ಸಾರಿ ತಪ್ಪು ಮಾಡಿದ್ರೆ ಅವ್ರ ಕತೆ ಮುಗೀತು. 4ನೇ ಸಾರಿ ತಪ್ಪು ಮಾಡಿದ್ರೆ ಅವ್ರ ಕತೆ ಮುಗೀತು ಅಷ್ಟೇ ಅಲ್ವಾ? ಅದಕ್ಕೆ ಭಯ ಭಕ್ತಿ ಇರಬೇಕು, ಗುರುವಿನ ಮೇಲೆ ಭಕ್ತಿ ಇರಬೇಕು, ಅದರಲ್ಲೂ ಗುರು ದೈವದ ಮೇಲೆ. ಆಗ ನಮಗೆ ಶನೇಶ್ವರನ ಕಾಟ ಇರಲ್ಲ. ನಮ್ಮೆಲ್ಲ ಕೆಲಸ ಕಾರ್ಯಗಳಲ್ಲೂ ನಮಗೆ ಯಶಸ್ಸು ಸಿಗುತ್ತೆ. ನಾವು ಮನೆ ಕಟ್ಟಬೇಕಾಗಲಿ ಯಶಸ್ಸು ಸಿಗುತ್ತೆ, ಸೈಟ್ ತೊಗೋಬೇಕಾಗಲಿ ಯಶಸ್ಸು ಸಿಗುತ್ತೆ, ಸೈಟ್ ತೊಗೊಂಡು ಮನೆ ಕಟ್ಟಬೇಕಾಗಲಿ ಯಶಸ್ಸು ಇರುತ್ತೆ. ಮದುವೆ ಮದುವೆ ಮಾಡಿಸ್ಕೋಬೇಕಾ ಯಶಸ್ಸು ಸಿಗುತ್ತೆ. ಓದಬೇಕಾ, ಒಳ್ಳೆ ಮಾರ್ಕ್ಸ್ ತಗೋಬೇಕಾ, ಕೆಲಸ ಸಿಗಬೇಕಾ ಯಶಸ್ಸು ಸಿಗುತ್ತೆ. ಏನೇ ಒಂದು ಕೆಲಸದಲ್ಲಿ, ಏನೇ ಒಂದು ಪ್ರಾಜೆಕ್ಟಲ್ಲಿ ನಾವು ಕೈ ಹಾಕಿದರೆ ಯಶಸ್ಸು ಸಿಗುತ್ತೆ. ಯಾವುದೇ ವ್ಯಾಪಾರ ಇರಲ್ಲ, ಮತ್ತೊಂದು ಏನೇ ಆಗಲಿ ಅಭಿವೃದ್ಧಿ ಹೊಂದ್ತೀವಿ ಅಲ್ವಾ? ನಮಗೆ ಶನಿ ಕಾಟ ಇರೋದಿಲ್ಲ, ಅಭಿವೃದ್ಧಿ ಹೊಂದ್ತೀವಿ, ಯಾವುದೇ ಡೌಟ್ ಇಲ್ಲ. ಗೊತ್ತಾಯ್ತಲ್ಲ?
ಅದಕ್ಕೆ ಯಾವಾಗಲೂ ನಾವು ತಾಳ್ಮೆ 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 ಇರಬೇಕು. ದೈವವನ್ನು ನಂಬಿರ್ಬೇಕು, ಗುರುವನ್ನು ನಾವು ಗುರು ತೋರಿಸಿದ ದಾರಿನಲ್ಲಿ ನಾವು ಹೋಗ್ಬೇಕು ಅಲ್ವಾ? ವ್ಯವಸ್ಥೆ ಮಾಡಿ. ಓಕೆ ಅವರೇ, ಖಂಡಿತ ನೀವು ಒಳ್ಳೆಯ ಮಾರ್ಗದಲ್ಲಿ ಹೋಗ್ತೀರಾ, ಒಳ್ಳೆಯದನ್ನು ಫಾಲೋ ಮಾಡ್ತೀರಾ ಅಂದಮೇಲೆ ನಿಮ್ಗೆ ಒಳ್ಳೇದಾಗುತ್ತೆ. ನನ್ನ ಆಶೀರ್ವಾದವೂ ನಿಮಗಿರುತ್ತೆ, ಆ ಗುರು ದೈವ ಆಶೀರ್ವಾದ ನಿಮಗಿರಲಿ. ಶನೇಶ್ವರನು ನಿಮಗೆ ಶಾಂತಿ ಶನೇಶ್ವರನಾಗಿ ಒಲಿಲಿ, ಆದಿಶಕ್ತಿ ಪರಾಶಕ್ತಿ ನಿಮ್ಗೆ ಒಳ್ಳೇದು ಮಾಡಲಿ ಅಂತ ನಾನು ಬಯಸ್ತೀನಿ. ಇವರೇ ನಿಮ್ಮ ಸಪೋರ್ಟ್ ಇದ್ದರೆ ಈ ಥರ ವೀಡಿಯೋಗಳನ್ನ ಮತ್ತೆ ನಾನು ಮಾಡ್ತೀನಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿರೋರು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಹಾಕ್ಕೊಳ್ಳಿ. ಸದಾ ತಾಳ್ಮೆಯಿಂದ ಇರಿ, ಒಂದಲ್ಲ ಒಂದಿನ ನಿಮ್ಗೆ ಒಳ್ಳೇದಾಗುತ್ತೆ, ಇದರಲ್ಲಿ ಯಾವುದೇ ಡೌಟ್ ಬೇಡ. ನಿಮಗೆ ತಾಳ್ಮೆ ತಾಳ್ಮೆ ತಾಳ್ಮೆಯಿಂದ ಇರಬೇಕು. ಯಾರ್ಯಾರೋ ತಲೆ ಕೆಡಿಸ್ತಾರೆ, ಅದಕ್ಕೆ ಕಿವಿ ಕೊಡಬಾರ್ದು. ಕೆಟ್ಟವ್ರ ಸಹವಾಸ ಮಾಡಬಾರ್ದು, ಕೆಟ್ಟವ್ರ ಮಾತನ್ನು ಕೇಳಬಾರ್ದು, ಕೆಟ್ಟವ್ರ ಜೊತೆ ಸೇರಬಾರ್ದು. ಆಗಲೇ ಖಂಡಿತ ನಿಮ್ಗೆ ಒಳ್ಳೇದಾಗುತ್ತೆ. ಓಕೆ ಅವರೇ, ನಿಮ್ಗೆ ಒಳ್ಳೇದಾಗಲಿ. ಈ ವಿಡಿಯೋ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ. ಹಿಂದಿನ ವೀಡಿಯೋಗಳು ನೋಡಿ, ನಾನು ಹಿಂದೆ ವೀಡಿಯೋಗಳು ಹಾಕಿದ್ದೀನಿ ನೋಡಿ. ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಹಾಕ್ಕೊಳ್ಳಿ. ಏನಾದರೂ ಪ್ರಶ್ನೆ ಕೇಳಬೇಕಾದ್ರೆ ಕಾಮೆಂಟ್ ಬಾಕ್ಸಲ್ಲಿ ನಾನು ನಂಬರ್ ಕೆಳಗೆ ಕೊಡ್ತೀನಿ, ವಾಟ್ಸಪ್ ಮೆಸೇಜ್ ಮಾಡಿ, ಕಾಲ್ ಮಾಡ್ತೀನಿ. ಓಕೆ, ನಿಮ್ಗೆ ಒಳ್ಳೇದಾಗಲಿ. ನಿಮ್ಗೆ ಯಾರು ಇಷ್ಟಪಡ್ತಾರೆ ಒಳ್ಳೆಯವ್ರು ಅವ್ರಿಗೆ ಒಳ್ಳೇದಾಗಲಿ. ನಿಮ್ಮ ಧರ್ಮ ನಿಮ್ಮನ್ನು ಸದಾ ರಕ್ಷಣೆ ಮಾಡಿ. ಓಂ ಶಾಂತಿ, ಓಂ ಶಾಂತಿ, ಓಂ ಶಾಂತಿ.